ಯಪ್ಪ ನಮ್ಮ ಬಿಸ್ನೆಸ್ ಎಲ್ಲ ಮಾಡಿದ್ದಾಯ್ತು. ಈ ಪೊದ್ದಿ ಬರ್ತೀನಿ ಅಂತ ಫೋನ್ ಹಾಕಿದ್ಲು. ಇವಳು ಮೇಕಪ್ ಮಾಡ್ಕೊಂಡದ್ ಎಲ್ಲಿ ರೆಡಿಯಾಗಿ ನಿಂತವಳು ಏನೋ ನಾಕಾಣಿ. ಈ ಪೊದ್ದಿ ಬರೋದೇ ಲೇಟು. ಎಲ್ಲಿ ಕರ್ಕೊಂಡೋಯ್ತಾಳೆ? ಹೀಗೆಲ್ಲ ದುಡ್ಡು ಲಾಭ ಬಂದಿರೋ ದುಡ್ಡೆಲ್ಲ ಅವಳೇ ಇಟ್ಕೊಂಡವಳೆ. ಎಲ್ಲಿ ಕರ್ಕೊಂಡೋಯ್ತಾಳೆ? ಕರ್ಕೊಂಡೋಗ್ಬಿಟ್ಟು ಟಿಂಗ್ ಟಾಂಗ್ ಪಾರ್ಟಿ, ಸೂಪರ್ ಪಾರ್ಟಿ ಕರ್ಕೊಂಡು ಹೋಗ್ತಾಳೆ ಅಂತ ಅನ್ನಿಸ್ತದೆ. ಮಜ್ಜಾ ಮಾಡ್ಕೊಂಬಿಟ್ಟು ಬರೋದೆ. ಬಿಸಿನೆಸ್ ಎಲ್ಲ ಟಾಪಾಗಿ ಬೆಳೆದಿರಬೇಕಾದ್ರೆ ನಾವಿನ್ನೇನು ಬಿಡು, ಇನ್ನು ನೆಕ್ಸ್ಟ್ ಏನು ಬಿಸ್ನೆಸ್ ಹಾಕ್ಬೇಕು ಅಂತ ಯೋಚನೆ ಮಾಡಬೇಕು. ಪೊದ್ದಿ ಎಲ್ಲಪ್ಪ? ಓ ಪೊದ್ದಿ, ಫುಲ್ ಮಿಂಚಿಗಂಗ್ ಬಂದಿದ್ಯಾ? ಏನ್ ಹೇಳು ಹೆಂಗ ಈ ಫುಲ್ ಪಾರ್ಟಿ ಕರ್ಕೊಂಡೈತಿ ಅಲ್ವಾ? ಲೇ ಗೂಬೆ, ಕಷ್ಟಪಟ್ಬಿಟ್ಟು ದುಡ್ದಿರೋದು ದುಡ್ಡು ತಕೊಂಡೋಗಿ ಪಾರ್ಟಿಗೆ ಕೊಟ್ಟು ಮಜಾ ಮಾಡಕ್ಕಲ್ಲ. ನಮ್ಗೆ ಹಾಕ್ಲೇಬೇಕು ಪಾರ್ಟಿಗೆ ಕೊಟ್ಟು ಮಜಾ ಮಾಡಕ್ಕೆ. ನಮ್ಗೇನ್ ತಲೆಗಿಲೆ ಕೆಟ್ಬಿಟ್ಟೈತಾ? ಅಷ್ಟು ಕಷ್ಟಪಟ್ಬಿಟ್ಟು ದುಡ್ದಿರೋ ಕಾಸೆಲ್ಲನೂ ಪಾರ್ಟಿ ಮಾಡಕ್ಕಾಯ್ತದ? ಅದಕ್ಕೆ ತಲೆ ಇಲ್ದಿರ ಜಯಮ್ಮ ಅನ್ನೋದು. ಬಾ ಕರ್ಕೊಂಡೋಯ್ತೀನಿ. ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅಲ್ಲಲೇ 3 ದಿನದಿಂದ ನಾಯಿಗೆ ದುಡ್ದಿದೀವಿ ಕಷ್ಟಪಟ್ಟು. ಬಿಸಿಲು ಚಳಿ ಗಿಳಿ ಒಂದಿದ್ದಂಗೆ ವ್ಯಾಪಾರ ಮಾಡ್ಕೊಂಡು ನಿಂತಿದೀವಿ. ನಮಗೆ ಅಂತ ಹೇಳ್ಬಿಟ್ಟು ಏನಾರ ಮಾಡ್ಕೊಬೇಕಲ್ವಾ? ಅದಕ್ಕೆ ಹೇಳ್ದೆ ಅಷ್ಟೇನಿಯ. ಹೋಟ್ಲಿಗೆ ಹೋಗಿ ಚೆನ್ನಾಗಿ ಒಂಚೂರು ತಿಂದ್ಬಿಟ್ಟು ಮಜಾ ಮಾಡ್ಕೊಂಡು ಬಂದ್ಬಿಡೋಣ. ಅಷ್ಟೊಂದು ಕಷ್ಟಪಟ್ಟು ದುಡ್ದಿದೀವಲ್ಲ. ನಿಂಗೆ ಅಷ್ಟೇ ಕಣ್ಲೆ ನಿಂಗೆ ತಲೆ ಇರೋದು ಅಂದ್ರೆ. ನೀನು ಮುಚ್ಕೊಂಡು ಬುದ್ಧಿ ಇಲ್ಲಿಗೆ ಕರ್ಕೊಂಬಂದೆ. ಹಾ ಮೇಡಮ್ ಹೇಳಿ, ಏನ್ ತೋರ್ಸೋಣ ಅಂತ ಹೇಳಿ. ನೋಡಿ ಒಳ್ಳೊಳ್ಳೆ ಆಫರ್ ಎಲ್ಲಾನು ಇದೆ ಇವಾಗ ಗೋಲ್ಡ್ ಇದು. ನಿಮ್ಗೆ ಪ್ರೆಸೆಂಟ್ ನಿಮ್ಗೆ ಏನ್ ತೋರಿಸ್ಲಿ? ಇಯರಿಂಗ್ಸು, ನಕ್ಲೆಸು, ರಿಂಗ್ಸು ಏನ್ ತೋರಿಸ್ಲಿ? ಸ್ಮಾಲ್ ಇಯರಿಂಗ್ಸ್ ಬರುತ್ತಲ್ಲ, ಒಂದೊಂದು ಚಿಕ್ಕ ಇಯರಿಂಗ್ಸ್, ಅವನ್ನ ತೋರಿಸಿ. ಎಷ್ಟೈತೆ ಇವತ್ತು ಗ್ರಾಮು? ಇವತ್ತಿಂದು 13,060 ರೂಪಾಯಿ ಐತೆ. ಅಣ್ಣ ಇದೇನಿದ್ ಬೊತ್ತ ಸ್ಯಾನೆ ಆಯ್ತಾಯ್ತಲ್ಲ, ಇದೇನ್ ಕಮ್ಮಿ ಆಗಕ್ಕಿಲ್ವಾ? ಎಲ್ಲಿ ಮೇಡಮ್ ಕಮ್ಮಿ ಎಲ್ಲ ಆಗ್ತದೆ ಹೇಳಿ? ಸ್ವಲ್ಪ ಜಾಸ್ತಿನೇ ಆಗ್ತಾ ಐತೆ. ಇನ್ನು 15,000 ತನಕ ಈ ವರ್ಷದೊಳಗಡೆ 15,000 ಮುಟ್ಬಿಡ್ತೈತೆ ಅನ್ನೋದಂತೂ ನಮ್ಗೆ ಇನ್ಫಾರ್ಮೇಶನ್ ಐತೆ. 15,000 ಅಂತ ಮುಟ್ಬಿಡುತ್ತೆ. ಏನ್ ಕಮ್ಮಿ ಆದ್ರೆ 1,000 ಕಮ್ಮಿ ಆಗ್ತೈತೆ, 5,000 10,000 ಜಾಸ್ತಿ ಆಗ್ತೈತೆ. ನೀವೇ ನೋಡ್ತಿದಿರಲ್ಲ, 6,000 ಇದ್ದಿಲ್ಲ ಹಿಂದಿನ ವರ್ಷ. ಇವತ್ತು 16,000 ಇತ್ತಾ? ಈಗ ಸರ್ ಬಂದ್ಬಿಟ್ಟು ಎಲ್ಲೋಗಿ ನಿಂತೈತೆ ನೋಡಿದ್ರ? 13,000 ಬಂದು ನಿಂತೈತೆ. ಮೇಡಮ್ ಈಗ ತಗೊಂಡಂಗೆ ಮುಂದೆ ಹೋಗ್ತಾ ಇನ್ನು ತುಂಬಾ ರೇಟ್ ಆಗೋಗ್ಬಿಡುತ್ತೆ. ಇರೋರ್ ತಗತಾರೆ, ನಾವೇನ್ ಮಾಡಕ್ಕಾಯ್ತದೆ? ತಗೊಳಕಾಯ್ತದ ನಾವು? ಏನೋ ಇರೋರೆಲ್ಲ ಅಂತಾರಲ್ಲ, ಉಳ್ಳವರು ಶಿವಾಲಯವ ಮಾಡುವರು. ನಾವೇನು ಮಾಡಲಿ, ಬಡವನಯ್ಯ ಅನ್ನಂಗೆ ಆಗೋಗ್ಬಿಟ್ಟ ನಮ್ಮ ಪರಿಸ್ಥಿತಿ. ಅಣ್ಣ ಇಯರಿಂಗ್ಸ್ ತೋರಿಸಿ. ಕಡಿಮೆ ತೋರ್ಸೋಣ. ನೀನ್ ಶಾನೆ ವಾಲೆ ಜುಮ್ಕಿ 10 ಗ್ರಾಮವ್ ತೋರಿಸ್ಬೇಡ. ಸುಮಾರಾಗೆ ಚಿಕ್ಕವ್ ತೋರಿಸಿ. ಹಾ ತೋರಿಸ್ತೀನಿ. ಏ ಬುದ್ಧಿ, ಇವೆಲ್ಲ ದೊಡ್ಡವಿದ್ದಂಗ ಏನು ಇಷ್ಟೊಂದು ಎಲ್ಲನೂ ವೆರೈಟಿ ಅವೆ. ಅಣ್ಣ ಇವೇನು ಎಲ್ಲ ಬಂಗಾರದವ? ನಾವು ಚಿಟ್ಟುಬ್ರ ಅಂಗಡಿಗೆ ಹೋಗಿ ಚಿಟ್ಟುಬ್ರವ್ ಕಾಣಿಸಲ್ವ? ಹಂಗೆ ಕಾಣಿಸ್ತವೆ ನೋಡೆ ಬುದ್ಧಿ, ಎಷ್ಟೊಂದವೆ. ಓ ಎಷ್ಟೊಂದು ಇದ್ರಾಗೆ ಸಣ್ಣ ಯಾವನ ನೋಡ್ಲೆ ಜಯಮ್ಮ. ನನಗೊಂದು ನಿನ್ಗೊಂದು. ಅಣ್ಣ 2 ಒಂದೇ ತರದವ್ ಬೇಕು, ಚಿಕ್ಕ ಸೈಜ್ ಅವೇನಿಯ ಬೇಕು. ಒಂದು ಚಿಕ್ಕದಾವೇನಿದ್ರು ಪರವಾಗಿಲ್ಲ, 1 ಗ್ರಾಮ್ ಇದ್ರು 1.5 ಗ್ರಾಮ್ ಇದ್ರು ಪರವಾಗಿಲ್ಲ ಕಾರಣ. ನೋಡ್ಬಿಟ್ಟು ತೋರಿಸಿ. ನೋಡಿ ಮೇಡಮ್, ಇದ್ರಾಗೆ ಕಡಿಮೆ ನೋವು ಲೈಟ್ ವೇಟ್ ಆಗಿ ಬಂದ್ಬಿಟ್ಟವೆ ಮೇಡಮ್. ಇವಾಗ ಎಲ್ಲಾನು ಗೋಲ್ಡ್ ರೇಟ್ ಎಲ್ಲ ಶಾನೆ ಆದಂಗೆ ಜಾಸ್ತಿ ರೇಟ್ ಆದಂಗೆ ಲೈಟ್ ವೇಟ್ ಒಡವೆಗಳು ಜಾಸ್ತಿ ಬಂದ್ಬಿಟ್ಟವೆ. ತುಂಬಾ ಲೈಟ್ ವೇಟ್ ಒಡವೆಗಳೀಗ. ಓ ಹೌದಾ? ಹೌದು ಮೇಡಮ್, ಸುಮ್ಮನೆ ನೋಡಕ್ ಆತರ ಇರ್ತಾವ ಅಷ್ಟೇ. ಎಲ್ಲ 2 ಗ್ರಾಮ್ ಆ ತರನೇ ಇರೋದು ನೋಡಿ. ನಿಮ್ಗೆ ತುಂಬಾ ಅಂದ್ರೆ ಚೆನ್ನಾಗಿರೋ ಇಯರಿಂಗ್ಸೇ ಸಿಗ್ತವೆ ಮೇಡಮ್. ಫುಲ್ ಗೋಲ್ಡ್ 916 ಮೇಡಮ್. ನೋಡಿ ಅಲ್ಲಿ ಇದೆಯಲ್ಲ, ಅದನ್ನ ತಕ್ಕೊಡಿ. ಅಲ್ಲಿ ಬಾಕ್ಸ್ಗೆ ನೀವು ಅಲ್ಲಿ ಶೋಗೆ ಇಕ್ಕಿದಿರಲ್ಲ, ಅದ್ ಕೊಡಿ. ಇದಾ ಮೇಡಮ್? ಅದೇ ಕೊಡಿ. ನೋಡಿ ಮೇಡಮ್, ಇದೇನೇನಿಯ ಲೈಟ್ ವೇಟ್ 1 ಗ್ರಾಮ್ ಇದೆ ಅಷ್ಟೇನೆ ಇದು. ಓ ಚೆನ್ನಾಗೈತೆ ಅಣ್ಣ. ಇಂಥದ್ದು ಇನ್ನೊಂದು ಪೀಸ್ ಏನಾರ ಆಯ್ತಾ? ಎಷ್ಟು ಗ್ರಾಮ್? 1 ಗ್ರಾಮ್ ಅಷ್ಟೇನಾ ಇರೋದು? 1 ಗ್ರಾಮ್ ಅಷ್ಟೇನೆ ಇರೋದು. ಏ ಸೂಪರ್ ಆಗೈತೆ ಕಣ್ಲೆ ಇದು. ಇದೇ ಇನ್ನೊಂದು ಪೀಸ್ ಇದ್ರೆ ಕೊಟ್ಬಿಡಿ. ನಾನು ಜಯಮ್ಮ ಇಬ್ರು ಒಂದೇ ತರ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. 1 ಗ್ರಾಮ್ ಅಷ್ಟೇ ತಾನೇ ಇರೋದು ಲೈಟ್ ವೇಟ್ ಆಗಿ. ಇನ್ನೊಂದಿದೆ, ಕೊಟ್ಬಿಡಿ. ಕೊಡ್ತೀನಿ. ಯಪ್ಪ ಎಷ್ಟು ಸಕ್ಕತ್ತಾಗೈತೆ, ಸೂಪರ್ ಆಗೈತೆ. ತಗೊಳ್ಳಿ, ಸೇಮ್ ಇಯರಿಂಗ್ಸ್ ನೋಡಿ. ಹೇಳಿ ಅಣ್ಣ, ಇವೆರಡು ಇರ್ಲಿ. ಒಂದ್ ರೇಟ್ ಹೇಳಿ. ನೀವು ಶಾನೆ ಹೇಳಕ್ ಹೋಗ್ಬೇಡಿ, ನಾವು ಬಂದು ತಗತಿರ್ತೀವಿ ಅವಾಗ. ನೀವೊಂದ್ ರೇಟ್ ಹೇಳಿ ಅಣ್ಣ. ಅದೇ ಇವಾಗ ಗ್ರಾಮ್ ಒಂದು 13,060 ರೂಪಾಯಿ ಐತೆ. 13,000 ಅಂದ್ರೂ ಆಮೇಲೆ ಅದಕ್ಕೆ ನಾವು ಮೇಕಿಂಗ್ ಚಾರ್ಜು, ವೇಸ್ಟೇಜು, GST ಎಲ್ಲ ಸೇರಿ ನಿಮ್ಗೆ 16,000 ರೂಪಾಯಿ ತನಕ ಆಗುತ್ತೆ. ಹೇಳೋಣ. ಅಯ್ಯೋ ನೀವು ಸೊಂದ್ ಹೇಳ್ತೀರ ನೀವು. ಅಲ್ಲ ಹೊಸಿ ಕಮ್ಮಿ ಮಾಡ್ಕೊಳ್ಳಿ. ಗ್ರಾಮ್ಗೆ ಅಷ್ಟೊಂದು ಅದು ಚಿಕ್ಕ ತಗತಿರೋದು ನಾವು. ಮೇಡಮ್ ಚಿಕ್ಕದಕ್ಕೆ ಮೇಡಮ್, ವೇಸ್ಟೇಜ್ ಅದು ಇದು ಜಾಸ್ತಿ ಬರೋದು ಮೇಡಮ್. ನಿಜವಾಗ್ಲೂ ಮೇಡಮ್, ಜಾಸ್ತಿ ಕಡಿಮೆ ಮಾಡೋಕ್ಕಾಗಲ್ಲ ಮೇಡಮ್. ಅದು ಇರೋ ಲೆಕ್ಕ ಹೇಳ್ಬೇಕು ಅಂದ್ರೆ 14,000. ಅದು ಇವಾಗ 13 ಅಂದ್ರೆ 16, 17 ತನಕ ಆಗುತ್ತೆ. ನೀವು ಬೇರೆ ಕಡೆ ಹೋಗಿ ವಿಚಾರಿಸಿ ಮೇಡಮ್. ನಿಜವಾಗ್ಲೂ ತುಂಬಾ ಆಗುತ್ತೆ ಮೇಡಮ್. ಇವತ್ತು ಗ್ರಾಮೇ 13,060 ರೂಪಾಯಿ ಇದೆ ನೋಡಿ ಮೇಡಮ್. ಏನೋ ನೀವ್ ಹೇಳ್ತೀರಾ, ಏನೋ ನಾವು ಅಪರೂಪಕ್ಕೆ ಅದ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈ ಗ್ರಾಮ್ ಮಾತ್ರ ಲೆಕ್ಕ ಹಾಕೊಂಡು ಅಂಗಡಿ ಕಡೆಗೆ ಬಂದ್ಬಿಡ್ತೀವಿ. ಗ್ರಾಮ್ ಇಷ್ಟ ಆಯ್ತದಲ್ಲ ಬಿಡು ತಗೊಳನಿ ಅಂತ ಹೇಳ್ಬಿಟ್ಟು, ಅದ್ ನೋಡಿದ್ರೆ ನೀವದ್ ಅಂತ GST PST ಅಂತ ಹೇಳ್ಬಿಟ್ಟು ನಮ್ಗೆ ಅಯ್ಯೋ ನಮ್ ತಲೆ ಮೇಲೆ ಎಳಿತೀರ ಬಿಡಿ. ನನಗಂತೂ ಬೇಜಾರಾಗಿದೆ. ಹೊಸಿ ನೋಡ್ಬಿಟ್ಟು ಅದೇನೋ ವೇಸ್ಟೇಜು ಪಾಸ್ಟೇಜ್ ಹೊಸಿ ಕಮ್ಮಿ ಮಾಡ್ಕೊಡೋಣ. ಆ ವೇಸ್ಟೇಜು ಗೀಸ್ಟೇಜು ಎಲ್ಲಾನು ಬ್ಯಾಡ ನಮ್ಗೆ. ಆ ವೇಸ್ಟೇಜ್ ಹೊಸಿ ಕಮ್ಮಿ ಮಾಡ್ಬಿಟ್ಟು ಇದ್ ಮಾಡಿ ಕೊಟ್ಬಿಡಿ ಸಾಕು. ವೇಸ್ಟೇಜು ಆಮೇಲೆ GST ಇದೇನು ಹಾಕಕ್ ಹೋಗ್ಬೇಡಣ. ಅಯ್ಯೋ GST ಏನು ಯಾರು ಕಟ್ಟಾರ ಕಣ ಅಷ್ಟೊಂದು GST? ನಮ್ಗೇನು ಬಿಲ್ಲೇ ಬೇಡ. ಹೊಸಿ ನೋಡಿ ಹೊಸಿ ಕಮ್ಮಿ ಹಾಕೊಟ್ಬಿಡೋಣ ಅಣ್ಣ. ನಾವು ಹೆಂಗೋ ಈಗ ತಗೋಬೇಕು ಅಂತ ಇನ್ನು ಮೊದಲನೇ ಹೆಜ್ಜೆಗೆ ಬಂದಿದೀವಿ ನೋಡೋಣ. ಸರಿ ಕಣಮ್ಮ, ಒಂದು ಫೈನಲ್ ರೇಟ್ ಹಾಕ್ಕೊಡ್ತೀನಿ 2 ಸೇರಿ.
ಈ ಇರಿ ಪ್ಯಾಕ್ ಮಾಡ್ಕೊಡ್ತೀನಿ. ಹಾ ಸರಿ ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಒಳ್ಳೆ ರೇಟ್ಗೆ ಹಾಕೊಟ್ರಿ. ಸರಿ ಮೇಡಮ್, ವೆಲ್ಕಮ್ ವೆಲ್ಕಮ್. ಲೇ ಪೊದ್ದಿ, ನಾನು ನೋಡು ಪಾರ್ಟಿ ಮಾಡಿ ಮಜಾ ಮಾಡೋಣ ಅಂತಿದ್ದೆ, ನೀನು ನೋಡೆ ಯವ್ವ ಹೆಂಗೋ ನನಗೊಂದು ಜೊತೆ ವಾಲೆ ಕೊಡಿಸ್ಬಿಟ್ಟೆ ಕಣಮಿ. ಭಾಳ ಖುಷಿ ಆಯ್ತಾ ಇತ್ತು ನಂಗಂತೂ. ಆ ಬಿಸ್ನೆಸ್ಗೆ ಬಂದಿರೋ ಕಾಸೆಲ್ಲ ನಾವು ಹಾಳು ಮಾಡಾಕ್ಬಿಡ್ತಿದ್ವಿ ಅನ್ನಿಸ್ತದೆ. ಹೆಂಗೋ ನೀನು ಭಾಳ ಬುದ್ಧಿವಂತೆ ನೋಡು, ನಿನ್ನಂಥ ಫ್ರೆಂಡ್ ಇರೋದಕ್ಕೆ ನಾನು ಬಚಾವಾದೆ. ಬ್ಯಾರೆ ಯಾರನ್ನ ಕುಣ್ಕೊಂಡು ಖರ್ಚು ಮಾಡೋ ಅಂಥ ಫ್ರೆಂಡ್ಸ್ ಇದ್ಬಿಟ್ಟಿದ್ರೆ ಎಲ್ಲ ಹೊಂಟೋಗ್ಬಿಟ್ರದು ನಂದಂತೂ. ಮೂರು ದಿನಕ್ಕೆಲ್ಲ ಹರಾಜಾಗೋಗ್ಬಿಟ್ರದು. ಸದ್ಯ ಹೆಂಗೋನು ನೀನಾದ್ರೂ ಹೆಂಗೋ ಉಳ್ಸೋ ಬುದ್ಧಿ ಕಳ್ಸಿಕೊಟ್ಟಿದ್ದೀಗಲ್ಲ ಜೇಮ. ಅದು ಮಾಡು ಜೇಮ, ಇದು ಮಾಡು ಜೇಮ, ಉಳಿಸು ಅಂತ ಹೇಳ್ಬಿಟ್ಟು ಅದು ಎಷ್ಟು ಹೇಳ್ತೀಯೋ ನೀನಂತೂ. ನಿನ್ನಿಂದನೇ ಇವತ್ತು ನಾನು ಉದ್ಧಾರ ಆಯ್ತಿರೋದು ಪದಿ. ಬಾ ಹೋಗೋಣ, ನಿನ್ನಂತ ಒಬ್ಳು ಫ್ರೆಂಡ್ ಇದ್ಬಿಟ್ರೆ ಸಾಕು ನಮಗೆ, ಲಕ್ಷ ಜನ ಬೇಕಾಗೇನೇ ಇಲ್ಲ. ನೋಡಿ ನೋಡಿ ಹೋಗೋಣ. ಸಾಕು ಹೋಗಳಿದ್ದು ತಗೊಂಡು ನಿಮ್ಮ ಅತ್ತೆ ತೋರಿಸು, ಭಾಳ ಖುಷಿ ಪಡ್ತಾಳೆ. ಸರಿ ಸರಿ ಆಯ್ತು. ಅತ್ತೆ ಅತ್ತೆ ಅತ್ತೆ, ಓ ಬಂದೆ ಕಣವ. ಓ ಹೇಳವ. ಅತ್ತೆ ಬನ್ನಿ ಅತ್ತೆ ಇಲ್ಲಿ. ಅತ್ತೆ ನನ್ ಗೆಣಸು ಕಬ್ಬು ಎಲ್ಲಾನು ಬಿಸಿನೆಸ್ ಮಾಡಿದೆ ಅಂತ ಹೇಳಿದ್ನಲ್ಲ ಅತ್ತೆ. ಹೂ ಕಣವ ಹೇಳ್ದಲ್ಲ ಅತ್ತೆ, ಅದ್ರಾಗ ಏನೇನು ವಾಲೆಯೇ ತಗೊಬಿಟ್ಟು ಬಂದಿದ್ದೀನಿ ಕಣತ್ತೆ. ನೀವು ಇಟ್ಕೋಬಹುದು, ನಾನು ಇಟ್ಕೋಬಹುದು. ತುಂಬಾ ಚೆನ್ನಾಗೈತೆ ಕಣತ್ತೆ ಓಲೆ. ಹೌದೇ, ಎಲ್ಲಿ ತೋರ್ಸು. ತಗೊಳ್ಳಿ ಅತ್ತೆ, ಇದೇನೇ ನೀಯ. ಅಯ್ಯಯ್ಯ, ಸಂದಕವೇ ಕಣಮಿ ಪದ್ದಿ. ಹಬ್ಬಬ್ಬ, ನಮ್ಮನೆನಾಗೆ ಒಬ್ಳು ಸೊಸೆಗಾದ್ರೂ ದುಡ್ಡು ಉಳಿಸಿ ಒಡವೆ ಗಿಡವೆ ಹಾಕಬೇಕು, ದುಡ್ಡು ಉಳಿಸಿ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದು ಇದಾದ್ರೂ ಐತಲ್ಲ. ಹೆಂಗೋನು ಬಿಡು, ನಿನ್ಗಾದ್ರೂ ಈ ಬುದ್ಧಿ ಐತಲ್ಲ ಸದ್ಯ. ಸಂದಕೈತೆ ಕಣಮಿ. ಎಷ್ಟಾಯ್ತು ಅತ್ತೆ? 13,000 ಗ್ರಾಮು. ನಾನು ಹಂಗೋ ಹಿಂಗೋ ಕಮ್ಮಿ ಮಾಡಿ 15,000 ರೂಪಾಯಿಗೆ ಎತ್ಕೊಂಡ್ಬಿಟ್ಟೆ ಬಂದೆ ಕಣತ್ತೆ. GST ಅದು ಇದೆಲ್ಲ ಹಾಕಿಸ್ಲಿಲ್ಲ, ಬೇಡ ಅಂತ ಹೇಳ್ಬಿಟ್ಟು 13,060 ರೂಪಾಯಿ ಇತ್ತು. 13,000 15,000 ಕೊಟ್ಬಿಟ್ಟು ತಗೊಂಬಿಟ್ಟು ಬಂದೆ. ನೋಡಿ ತುಂಬಾ ಚೆನ್ನಾಗೈತೆ ಅಲ್ವಾ ಅತ್ತೆ? ತುಂಬಾ ಚೆನ್ನಾಗೈತೆ ಕಣಮ್ಮ. ನಿನ್ನ ಮನೆಯ ಕಿರಿ ಸೊಸೆ ಆದ್ರೂ ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ ನೀನಂತೂ. ಎಲ್ಲ ಹೆಂಗೆ ತಗೋಬೇಕು ಏನ್ ಮಾಡ್ಬೇಕು ಅನ್ನೋದು ಎಲ್ಲನೂ ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ. ಸೂಪರ್ ಆಗೈತೆ. ನಾಳೆ ಹೆಂಗೋ ಸಂಕ್ರಾಂತಿ ಹಬ್ಬ ಅಲ್ವೇನವ? ಸಂಕ್ರಾಂತಿ ಹಬ್ಬಕ್ಕೆ ಇಟ್ಕ ಬಾಳ ಚೆನ್ನಾಗೈತೆ. ಇಲ್ಲ ಅತ್ತೆ, ನೀವೇ ಇಟ್ಕೊಳ್ಳಿ. ಏ ಇಲ್ಲ 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 ಇಟ್ಕೊಳ್ಳವ. ಅಯ್ಯೋ ಪಾಪ, ನೀನ್ ಕಷ್ಟಪಟ್ಟು ದುಡ್ದಿದೀಗ ಬಿಸಿನೆಸ್ ಮಾಡಿ. ಹೆಣ್ಮಕ್ಳಂಗೆ ಇರ್ಬೇಕು ಕಣವ. ಸುಮ್ಮನೆ ತಿನ್ಕೊಂಡು ಉಣ್ಕೊಂಡು ಕುಂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ಕಣವ. ದುಡಿತಿದ್ದೀರಾ ನೀವು, ನಿಮ್ ಕಾಲ್ ಮೇಲೆ ನಿಂತ್ಕೊಂಡಿದ್ದೀರಾ, ನೀವು ತಗೊಂಡಿದ್ದೀರಾ. ನೀವು ತಗೋಬೇಕು, ಸಂದಕ್ಕಿರ್ಬೇಕು ಕಣವ. ನೀವು ಸಂದಕ್ಕಿದ್ರಲ್ವ ನಾವು ಸಂದಕ್ಕಿರೋದು. ಇಲ್ಲ ಇಲ್ಲ, ನಾಳೆ ಹಬ್ಬಕ್ಕೆ ಸೀರೆ ಪರೆ ಉಟ್ಕೊಂಡು ಇಕ್ಕ ಸಂದಕ್ಕಿರ್ತದೆ. ಅಯ್ಯೋ 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 ಅಯ್ಯೋ, ಈ ಪೊದ್ದಿ ಏನು ಇಷ್ಟೊಂದು ಬುದ್ಧಿವಂತೆನ ಬಿಸ್ನೆಸ್ ಮಾಡ್ಬಿಟ್ಟು ಇದೆಲ್ಲ ತಗೊಂಬಿಟ್ಟವಳ ಅಂತ ನಂಗೆ ಅರ್ಥನೇ ಆಯ್ತಿಲ್ಲ ನಂಗಂತೂ. ಥು, ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ನಂಗಂತೂ. ಇವರೆಲ್ಲ ತಗೊಂಡು ಚೆನ್ನಾಗವಳೆ, ನಾನು ನೋಡು ಸುಮ್ಕೇನಿಯಾ ದೊಡ್ಡ ಸೊಸೆ ಇದು ಮಾಡ್ಕೊಂಡು ಒಳ್ಳೆನೇನಿಯಾ ಏನು ಮಾಡ್ತಿಲ್ಲ. ಈ ಪೊದ್ದಿ ಬಂದು ಇನ್ನು 3-4 ತಿಂಗಳಾಗಿಲ್ಲ, ಆಗಲೇ ಬಂಗಾರದ ವಾಲೆನೇ ತಗೊಬಿಟ್ಟು ಬಂದವಳು ದುಡ್ದು. ಇನ್ನೇನು ಬಿಸ್ನೆಸ್ ಮಾಡಿದ್ಲಪ್ಪ, ಅವರೆಕಾಯಿ ಕಡಲೆಕಾಯಿ ಮಾರ್ಬಿಟ್ಟು ಎಷ್ಟೊಂದು ತಗೊಬಿಟ್ಟು ಬಂದವಳೆ. ಲೇ ರಾಧಿ, ನೋಡ್ ಕಲ್ತ್ಕಳೆ. ಅಯ್ಯಯ್ಯ, ಏನಾರ ಬಂದ್ರೆ ಸಾಕು ಒಡವೆ ತಗದಿದ್ದಂಗೆ ಬರೀ ನೀ ಅದಕ್ಕೂ ಇದಕ್ಕೂ ಅಂತ ಆಗ್ತಿರಲ್ಲ. ಅದೇನೋ ಅಂತಾರಲ್ಲ, ಸುಮ್ಮನೆ ತಗೊಂಡೋಗ್ಬಿಟ್ಟು ಒಡವೆಯಾಗ ಹಾಕದ್ಬಿಟ್ಟು ಬರೀ ಸೀರೆ ಬಟ್ಟೆ ಅವಕ್ಕೆ ಹಾಕೊಂಡು ಕುಂತ್ಕ. ನೋಡು ಪದ್ದಿ ನೋಡ್ ಕಲ್ತ್ಕೊಳ್ರಿ. ಅವಳವಳೆ ಮನೆಯಾಳಿ ಎಲ್ಲ ಅಳ್ಬಿದ್ದೋದ್ಲ ನಾಟಕ ಆಡ್ಕೊಂಡು. ನೀನೊಂಥರ ನೋಡಮ್ಮಿ, 10 ರೂಪಾಯಿ ಕುಡಿಕೊಂಡೀಗ ದುಡ್ಕೊಂಡು ತಕೊಂಡ್ರೇನಿಯ. ಮೊದ್ಲು ನಮ್ಮ ಕಾಲ ಇತ್ತು ಕಣಮ್ಮಿ. ನಮ್ಮ ಕಾಲದಾಗೆ ಅಯ್ಯೋ ನಮ್ಗೆ ಏನೊಂಥರ ಕಾಡು ಜನ ಇದ್ದಾಗ ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೊತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಏನಾದ್ರೂ ಅದಷ್ಟೇ. ನಮ್ಗೆ ಇದೇ ಬೇಕು ಅದೇ ಬೇಕು ಅವೇನು ಇರಲಿಲ್ಲ ಕಣವ. ನಮ್ಗೇನು ಹಾಕೊಂಡಿದ್ರು ನಡೆಯೋದು, ಒಂದು ಸೀರೆ ಗುಡ್ಡೆ ಸುತ್ಕೊಂಡ್ರು ನಡೆದೋಗೋದು. ನಿಮ್ಮ ಕಾಲ ಕಣವ. ನಿಮ್ಮ ಕಾಲದಾಗ ಹುಡುಗಿಯರು ಹೆಂಗಿರ್ಬೇಕು, ಅವರು ದುಡಿಬೇಕು, ಗಂಡುಗಳು ದುಡಿಯಂಗೆ ಮಾಡಬೇಕು. ಹೆಂಗಿರ್ಬೇಕು ಹೇಳು? ಹೊಸಿ ನೀನು ಕಲ್ತ್ಕ. ಏನಾರ ಒಂದು ಮಾಡೋದು ಬಿಡೋದು ಅವೆಲ್ಲನೂ ದುಡ್ಡು ವೇಸ್ಟ್ ಮಾಡಬೇಡ. ಬರೀ ಮನೆ ನೋಡ್ದೆ 4 ಸೀರೆ ತಕೊಂಡೆ. ಏನಕ್ಕೆ ಬೇಕಿತ್ತು 4 ಸೀರೆ? ನೋಡಿ ಪೊದ್ದಿ ಒಂದು ತಕೊಂಡ್ಲಿಲ್ಲ. ಅತ್ತೆ, ನನ್ನ ತಾಕ ಸಂದಕ್ಕಿರೋ ಸೀರೆಗಳು ಯಾವ ಇರಲಿಲ್ಲ ಕಣತ್ತೆ, ಅದಕ್ಕೇನೇ ಇರಲಿ ಅಂತ ತಗೊಂಡೆ ಅಷ್ಟೇನಿಯ. ಸಂದಕ್ಕಿರೋದು ಯಾವುದೂ ಇರಲಿಲ್ಲ. ಒಡವೆಗೆ ಶಾನೆ ರೇಟ್ ಆಗಿದೆ. ಸೀರೆಗಾದ್ರೆ 2-3 ಸಾವಿರ ಅಲ್ವಾ, ಒಡವೆಗಾದ್ರೆ ಶಾನೆ ಅಲ್ವಾ. ಅದಕ್ಕೇನಿಯ ಸೀರೆಗೇನಿಯ ಒಂದು ಕಿದ್ದು ಹಾಕ್ಬಿಡ್ತೀನಿ, ಎಲ್ಲನ ಉಟ್ಕೊಂಡು ಹೋಗಿ ಸಂದಕ್ಕಿರ್ತದೆ ಅಂತ. ನನಗೇನತ್ತೆ ಗೊತ್ತಿತ್ತು ಹಿಂಗೆ ಇದಾಯ್ತದೆ ಅಂತ ಹೇಳ್ಬಿಟ್ಟು. ಇನ್ನು ಮುಂದೆ ನಾನು ಕೂಡಿಕೊಂಡು ತಗೋತೀನಿ. ಕೂಡಿಕೊಂಡು ತಗೊಂತೀಯೋ ಬಿಡ್ತೀಯೋ, ಆದರೆ ಏನೂ ಇದು ಮಾಡಕ್ಕೆ ಹೋಗ್ಬೇಡ ಶಾನೆ, ಸರಿನೇ? ಯಾವುದಕ್ಕೂ ಟೈಮ್ ಇದು ಮಾಡ್ತಾರಲ್ಲ, ಇದು ಮಾಡ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಅದಕ್ಕೂ ಇದಕ್ಕೂ ಅಂತ ಪ್ರೇಮಿ ಥರ ಆಗಕ್ಕೆ ಹೋಗ್ಬೇಡ. ಪದ್ದು ನೋಡು ಎಷ್ಟು ಚೆನ್ನಾಗಿರೋ ತಗೊಬಿಟ್ಟು ಬಂದವಳೆ. ಒಡವೆಯ ಏನೋ ಒಂದು ಹಂಗೆ ಒಡವೆ ನಮ್ಮ ಕಷ್ಟಕ್ಕೆ ಆಯ್ತದೆ, ಎತ್ತಿಕೊಂಡ್ರೆ ಮಾಡಿದ್ರೆ. ನೀವೇನು ಬೇಕಾದ್ರೆ ಮನೆ ಕೆಲಸ ನಾವು ಮಾಡ್ಕೊತೀನಿ ಕಣವ. ಅಯ್ಯೋ ನನಗೇನು ದೊಡ್ಡ ವಿಷಯ ಅಲ್ಲ. ಇಲ್ಲ ತಲಾಕ್ ಒಂದೊಂದು ಕೆಲಸ ಮಾಡಿಕ್ಬಿಟ್ಟು ಎಲ್ಲರೂ ಒಂದೊಂದು ಮಾಡ್ಕೊಳ್ಳಿ. ನಿಮ್ಮ ಇದಕ್ಕೆ ನಿಮ್ಮ ಗಂಡುಗಳು ದುಡಿಯೋದು ಮನೆಗಾಯ್ತದೆ, ನೀವು ದುಡ್ಕೊಳ್ಳೋದು ನಿಮ್ಗಾಯ್ತದೆ. ಏನು ನನಗೆ ತಗೊಬಿಟ್ಟು ಬಂದು ಕೊಡ್ರಿ ಅಂತ ಹೇಳ್ತೀನಿ. ನೀವು ದುಡ್ಕೊಂಡು ನೀವು ಸಂದಕ್ಕಿರ್ಬೇಕು ಕಣವ.
4 ಜನ ಇದ್ರೆ ಅವ್ರ ಮುಂದೆ ನಾವು ಸಂದಕ್ ಬೆಳಿಬೇಕಲ್ವೇ? ಅದಕ್ಕೆ ನೀವು ನನ್ನ ಮನೆ ಕೆಲಸ ನೋಡ್ಕೊತೀನಿ, ಏನಾರ ಮಾಡ್ಕ ಟೈಲರಿಂಗು, ಏನ ಮಾಡಿ ಸಣ್ಣ ಪುಟ್ಟ ಹೊಸಿ ಕೂಡಿಕ ಕಾಸ ಬದ್ದಿ ನೋಡ್ ಬುದ್ವಂತೆ. ಆ ಸಂಕ್ರಾಂತಿ ಹಬ್ಬಕ್ಕೆ 10 ರೂಪಾಯಿ ಹಾಕಿ 20 ರೂಪಾಯಿ ತೆಗೆದ್ಲು. ಎಲ್ಲಿ ಕಮ್ಮಿ ಹಾಕಿದ್ರೇನೋ ಇಬ್ರು ಸೇರ್ಕೊಂಡು ಒಳ್ಳೆ ಲಾಭ ಸಿಕ್ಕೈತೆ. ಹಂಗೆ ನೀ ಮಾಡ್ಬೋದು, ನೀನು ಹಂಗೆ ಮಾಡದ್ ಕಲಿ. ಈ ಪೊತ್ತಿ ತಗೊಬಂದು ಬೇಕಂತ ನಾನು ಉಗ್ಸಕ್ಕೆ ಅಂತಾನೆ ತಗೊಬಂದವಳೆ ಅನ್ನಿಸ್ತೈತಿ. ಏನು ಸೀಮೆಗೆ ಇದ್ರೆ ವಾಲೆ, ನನ್ನ ಗಂಡಂಗೆ ಹೇಳ್ತೀನಿ ಹೇಳು, ಅವನು ತಂದು ಕೊಡ್ತಾನೆ. ಏನು ಇವಳು ಇಲ್ದಿದ್ದಂಗೆ ನಾವಂತೂ ಹೊಟ್ಟೆ ಉರ್ಸಕ್ಕೆ ಅಂತಾನೆ ನೀವು ಬಂದವಳೆ ಅನ್ನಿಸ್ತೈತಿ. ಸರಿ ಅತ್ತೆ, ಆಯ್ತು ಹೇಳಿ, ಒಲೆ ಮೇಲೆ ಹಾಲಿಕ್ಕಿದ್ದೆ ಹೋಯ್ತೀನಿ. ಬದ್ದಿ ನೀನು ಇನ್ನೊಂದು ಕೆಲಸ ಮಾಡ್ಬೋದಿತ್ತು. ಎಳ್ಳು ಬೆಲ್ಲನ ನೀನು ದುಡ್ಡು ಕೊಟ್ಬಿಟ್ಟು ತಂದು ಮಾರೋದಕ್ಕಿನ್ನೂ ನೀನೇನಿಯ ಮನೆಗೆ ತಂದ್ಬಿಟ್ಟು ಹುರಿದು ಮಾಡಿ ಎಲ್ಲ ಮಾಡ್ಬಿಟ್ಟು ಮಾರಿದ್ರೆ ನಿನಗಿನ್ನೂ ಲಾಭ ಆಯ್ತಿರಲ್ವಾ? ಹೂ ಕಣತ್ತೆ, ನಮಗೆ ಸದ್ಯ ಸಡನ್ನ ಪಿಲಾನ್ ಬಂದ್ಬಿಟ್ಟಿದ್ದು ಕಣತ್ತೆ. ನಾವು ಬ್ಯಾರೆ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ, ಆದರೆ ಸಡನ್ನಾಗಿ ಹಿಂಗೆ ಪಿಲಾನ್ ಬೀಗ ಹಿಂಗೆ ಬಂದಿದ್ದಕ್ಕೆ ಹಿಂಗಾಯ್ತು. ಏನು ಮಾಡೋಣ ಹೇಳಿ, ಸಡನ್ನಾಗೆ ಏನು ಮಾಡಬೇಕು ಅಂತ ಏನೇ ಅರ್ಥ ಆಗಲಿಲ್ಲ. ಸಡನ್ ಪಿಲಾನ್ ಬಂದ್ಬಿಟ್ಟು ಹಿಂಗೆ ಮಾಡ್ಬಿಟ್ವಿ. ಮುಂಚಿತವಾಗ ಇದೇ ಮಾಡಬೇಕು ಅಂತ ನನಗೇನೋ ಇದ್ದಿದ್ರೆ ನಿಜವಾಗ್ಲೂ ಅತ್ತೆ ನಾನು ಎಳ್ಳು ಬೆಲ್ಲನ ಮನೆಗೆ ಮಾರ್ಬಿಟ್ಟೆ ಏನಿಯಾ KG ಲೆಕ್ಕದ ಏನಿಯಾ ಮಾರ್ಬಿಡ್ತಿದ್ದೆ. ನಾನು ಬ್ಯಾರೆ ಏನೋ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಇದನ್ನ ಮಾಡಿದೆ. ಏನು ಮಾಡಿದ್ರು ಒಳ್ಳೆ ಲಾಭನೇನಿಯ ಮಾಡಿದ್ಯಲ್ಲ ಬುಡವ. ಒಳ್ಳೆ ಲಾಭ ನಿಂದು, ಒಳ್ಳೆ ಲಾಭ ಬಂದೈತಲ್ಲ, ಬುಟ್ಟಾಕು ಹೆಂಗ ಸೊರೈತು ಒಳ್ಳೆ ಲಾಭ ಬಂದಿರೋದಕ್ಕೆ. ಮತ್ತೆ ಹಿಂಗೆ ನೀನು ಮುಂದುವರ್ಸ್ಕೊಂಡು ಹೋಗವ, ಏನಾರ ಮಾಡ್ಕೊಂಡು ಅವರು ಇವ್ರ ಜೊತೆ ಟೈಮ್ ಪಾಸ್ ಮಾಡೋದಕ್ಕಿನ್ನೂ ಇದು ಎಷ್ಟೋ ವಾಸಿ ಹೋಗಿ ದೇವ್ರ ಮುಂದೆ ಇಕ್ಕಿ ದೀಪ ಹಚ್ಬಿಟ್ಟು ಕೈ ಮುಗಿದ್ಬಿಟ್ಟು ಇಕ್ಕಿ ಇದು ಮಾಡ್ತೀವಿ ತಿಕ್ಕೊಂಡಿರು. ಬೆಳಗ್ಗೆ ಸಂಕ್ರಾಂತಿ ಹಬ್ಬ ಅಲ್ವಾ, ಹೊಸಿ ಸ್ನಾನ ಮಾಡ್ಕೊಂಡು ಅದು ಇದು ಮಾಡಿ ಎಲ್ಲ ಆಮೇಕಿಂದ ಇಕ್ಕೊಂಡು ಶುರು ಮಾಡಿ, ಸರಿನೇ? ಸರಿ ಅತ್ತೆ, ನಿಮ್ಮಂತ ಪ್ರೋತ್ಸಾಹ ಕೂಡ ಅತ್ತೆ ಇದ್ಬಿಟ್ರೆ ನಮಗಂತೂ ಶಾನೇ ಇದಾಯ್ತದೆ. ಮಾಡು ಅಂತಿರಲತ್ತೆ, ಎಷ್ಟು ಸಪೋರ್ಟ್ ಮಾಡ್ತೀರಾ, ನಿಮ್ಮಿಂದ ಏನಿಯೇ ನಾನು ಮಾಡ್ತಿರೋದು ಕಣತ್ತೆ. ಸರಿ ಅತ್ತೆ, ಆಯ್ತು. ಸರಿ ಕಣವ. ಅಯ್ಯೋ ಸಾಸಿಗಳು ಸಂದಕ್ಕಿರ್ತಾರೆ, ಅವ್ರು ದುಡ್ಕೋತಾರೆ ಅಂದ್ರೆ ನಾನು ಬೇಡ ಅಂತ ಇದು ಮಾಡೋಕ್ಕಾಯ್ತದೆ? ದುಡ್ಕೊಂಡ್ಲಿ ತಗ. ದುಡ್ಕೊಂಡ್ರೆ ನನ್ಗೆ ಇನ್ನೂ ಇದೆ ನೆನೆಯ. ಸರಿ ಹೋಗವ, ಎತ್ತಿಕೋಗಿ ದೇವ್ರ ಮುಂದೆ ಇಕ್ಬಿಟ್ಟು ನಮಸ್ಕಾರ ಮಾಡಿ ಎತ್ತಿಕೋಗು. ಸರಿ.